ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಪ್ರಕರಣ ಇದು. ನಾಗಪುರದಲ್ಲಿ ನಡೆದಿರುವಂತಹ ಮಹಿಳೆಯ ಮೇಲೆ ದೌರ್ಜನ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಅಷ್ಟೇ ಅಲ್ಲ, ದೇಶದ ಭದ್ರತೆಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದೆ. ಕೇವಲ ಭದ್ರತೆ ಯಾಕೆ ಅಂತ ಅಂದ್ರೆ, ಆಕೆ ಭಾರತೀಯ ವಾಯುಪಡೆ ಅಧಿಕಾರಿಯ ಪತ್ನಿ. ಈ ರೀತಿ ಅಧಿಕಾರಿಗಳ ಪತ್ನಿಯರನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಭಾರತದ ರಹಸ್ಯ ಮಾಹಿತಿಗಳನ್ನ, ಭಾರತದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತ ರಹಸ್ಯ ಮಾಹಿತಿಯನ್ನ ಕದಿಯೋದಿಕ್ಕೆ ಸ್ಲೀಪರ್ ಸೆಲ್ಸ್ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತದೆ. ಇದೀಗ ನಡೆದಿರುವಂತಹ ಘಟನೆ ಏನು ಅನ್ನುವಂಥದ್ದನ್ನ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಗ್ಪುರ ಮಹಿಳೆ ಮೇಲೆ ದೌರ್ಜನ್ಯ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಕೇವಲ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಒಂದು ವಿಡಿಯೋ ವೈರಲ್ ಆಗಿರುವಂಥದ್ದು. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಒಂದು ಹೆಣ್ಣು ಮಗಳು ಗೋಗರೆಯುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಒಂದು ಕಡೆ ತನಿಖಾಧಿಕಾರಿಗಳು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ, ಮತ್ತೊಬ್ಬ ಧಾರ್ಮಿಕ ಮುಖಂಡನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಏನು ಈ ವಿಡಿಯೋದಲ್ಲಿ ನನ್ನನ್ನು ಬಿಟ್ಬಿಡಿ ಅಂತ ಗೋಗರಿಯುತ್ತಿರುವ, ಕಣ್ಣೀರು ಇಡುತ್ತಿರುವ ಹೆಣ್ಣು ಮಗಳು ನಮ್ಮ ದೇಶದ ಭಾರತೀಯ ವಾಯುಪಡೆಯ ಅಧಿಕಾರಿಯ ಪತ್ನಿ. ಈಕೆಗೆ ತನ್ನ ಸಹಪಾಠಿ ಪರಿಚಯ ಇರ್ತಾನೆ. ಭಾರತೀಯ ಏನು ವಾಯುಪಡೆ ಅಧಿಕಾರಿ ಡ್ಯೂಟಿಗೆ ಹೋಗಿರ್ತಾನೆ, ನಾಗಪುರದಲ್ಲಿ ನೆಲೆಸಿದ್ದಂತಹ ಈ ಮಹಿಳೆಗೆ ತನ್ನ ಓಲ್ಡ್ ಕ್ಲಾಸ್ಮೇಟ್ ಸಿಗ್ತಾನೆ. ಕ್ಲಾಸ್ಮೇಟಿನ ಪರಿಚಯ ಆಗ್ತದೆ, ಸಾಕಷ್ಟು ಬಾರಿ ಭೇಟಿಯನ್ನು ಕೂಡ ಆಗ್ತಾರೆ. ನಂತರ ಈಕೆ ಒಂದು ಪ್ಲಾಟ್ ಅನ್ನ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮದಾರೆ ಅನ್ನುವಂಥವನ ಏನು ಸಹಪಾಠಿ ಇದ್ದಾನೆ ಆತನೊಟ್ಟಿಗೆ ಒಂದಿಷ್ಟು ಕ್ಲೋಸ್ ಮೂವ್ಮೆಂಟ್ ಮಾಡ್ತಾಳೆ. ಬಿಸ್ನೆಸ್ ವ್ಯವಹಾರದಲ್ಲಿ, ಲೆಕ್ಕಾಚಾರದಲ್ಲಿ ಆಕೆ ಅವನೊಟ್ಟಿಗೆ ಹೋಗಿ ಬರ್ತಾ ಇರ್ತಾಳೆ. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಆರೋಪಿ ಆಕೆಯನ್ನ ಬೇರೆಯದ್ದೇ ರೀತಿಯಲ್ಲಿ ಬಳಸಿಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾನೆ. ಫೆಬ್ರವರಿ 8ರಂದು ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗುವ ಆತ ಯಾವುದೋ ಒಂದು ಪಾನೀಯದಲ್ಲಿ, ಜ್ಯೂಸ್ನಲ್ಲಿ ಯಾವುದೋ ರೀತಿಯ ಮತ್ತು ಬರುವಂತಹ ಔಷಧಿಯನ್ನ ಹಾಕಿ ಆಕೆಯ ಮೇಲೆ, ಆಕೆಯ ಬೆತ್ತಲೆ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ತೆಗೆದುಕೊಂಡಿದ್ದಾನೆ ಅಂತ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಈಗ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ನಾಗ್ಪುರ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಮತ್ತೊಬ್ಬ ಆರೋಪಿಗಾಗಿ ಹುಡುಕಾಟ ನಡೀತಾ ಇದೆ. ಆತ ಮತ್ತಿನ್ಯಾರು ಅಲ್ಲ, ಧಾರ್ಮಿಕ ಮುಖಂಡ. ಈ ಧಾರ್ಮಿಕ ಮುಖಂಡನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಯಾಕೆ ಹುಡುಕ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಇಲ್ಲಿ ಕೇವಲ ಆಕೆ ತನ್ನ ಗೆಳತಿ ಅಂತ ಹೇಳ್ಬಿಟ್ಟು ಗೆಳೆಯ ಅಂತ ನಂಬಿ ಹೋಗಿದ್ದಕ್ಕೆ ಇಲ್ಲಿ ಆಕೆಯ ಬೆತ್ತಲೆ ಫೋಟೋಗಳು ವೈರಲ್ ಆಗ್ತಾ ಇರುವಂತಹ ಭಯ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಕೆಯನ್ನ ಬಲವಂತವಾಗಿ ಮತಾಂತರ ಮಾಡಿ ಮದುವೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂತಹ ಆರೋಪ ದೂರಿನಲ್ಲಿದೆ. ಎಸ್, ಫೆಬ್ರವರಿ 8ರಂದು ಏನು ಜ್ಯೂಸ್ನಲ್ಲಿ ನಿದ್ದೆ ಮಾತ್ರೇನೋ ಅಥವಾ ಮತ್ತು ಬರುವಂತಹ ಔಷಧಿನ ಹಾಕಿ ಕೊಟ್ಟ ನಂತರ ಆಕೆಯ ನ್ಯೂಡ್ ಫೋಟೋಸ್ ಮತ್ತು ವಿಡಿಯೋಸ್ ಅನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆಕೆಯನ್ನ ಕನ್ವರ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಉರ್ದುವಿನಲ್ಲಿ ಕಲ್ಮಾ ಪಠಿಸೋಕು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಬೂಲ್ ಹೈ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬಲವಂತ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ. ಈ ಡಿಜಿಟಲ್ ಸಾಕ್ಷ್ಯವನ್ನ ಇಟ್ಕೊಂಡು ಈಗ ಪ್ರಸ್ತುತ ಪೊಲೀಸ್ನವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎದುರಾಗುವಂತಹ ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಲ್ಲಿ ಹಣ ಸುಲಿಗೆ ಆಗಿದೆ. ಅಷ್ಟೇ ಅಲ್ಲ, ಆಕೆಯ ಮೇಲೆ ಅತ್ಯಾಚಾರ ನಡೆದಿರುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮತಾಂತರ ಕೂಡ ನಡೆದಿದೆ. ಕೇವಲ ಇದಿಷ್ಟೇ ಆಗಿದ್ರೆ ಪರವಾಗಿಲ್ಲ. ಆದ್ರೆ ಈ ಒಂದಿಷ್ಟು ಏನು ಮತಾಂತರ ಮಾಡುವಂತಹ ಜಿಹಾದಿ ಮನಸ್ಥಿತಿಯ ಭಾರತದಲ್ಲೇ ನೆಲೆಸಿರುವಂತಹ ದೇಶದ್ರೋಹಿಗಳು ಏನಿದ್ದಾರೆ, ಇವರಿಂದ ಮುಂದಿನ ದಿನಗಳಲ್ಲಿ ಅಂದ್ರೆ ಈಕೆಯನ್ನ ಇಟ್ಕೊಂಡು ಈಕೆಯ ಪತಿ ಭಾರತೀಯ ವಾಯುಪಡೆಯ ಅಧಿಕಾರಿ ಆಗಿರುವುದರಿಂದ ಎಲ್ಲೋ ಒಂದು ಕಡೆ ರಹಸ್ಯ ಮಾಹಿತಿಗಳನ್ನ ಗಂಡನಿಗೆ ಬೆದರಿಸಿ, ಪತ್ನಿಯ ನ್ಯೂಡ್ ವಿಡಿಯೋಗಳನ್ನ ಬೆದರಿಸಿ ಆತನಿಂದ ಒಂದಿಷ್ಟು ರಹಸ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಈ ಹಿಂದೆಯೇ ಏನು ಪಾಕಿಸ್ತಾನದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಚಂದುಳ್ಳಿ ಚೆಲುವೆಯರು ಟ್ರೈನಿಂಗ್ ತೆಗೆದುಕೊಂಡು ಅವರು ಅನಿಟ್ರಾಪ್ ಎಂತಹ ಒಂದಷ್ಟು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ನಲ್ಲಿರುವಂತಹ ಉನ್ನತ ಅಧಿಕಾರಿಗಳನ್ನ ಬುಟ್ಟಿಗೆ ಬೀಳಿಸಿಕೊಂಡು ಆತನೊಟ್ಟಿಗೆ ನಾವು ಎಂಜಾಯ್ ಮಾಡುವಂತಹ ವಿಡಿಯೋವನ್ನ ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ರಹಸ್ಯ ಮಾಹಿತಿಗಳನ್ನ ಕದಿಯೋದಿಕ್ಕೂ ಕೂಡ ಯತ್ನಿಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗಿತ್ತು. ಸೊ ಆ ಸುದ್ದಿ ಇಡೀ ದೇಶವನ್ನೇ ಸಂಚಲನಕ್ಕೂ ಸೃಷ್ಟಿ ಮಾಡಿತ್ತು. ಅಷ್ಟೇ ಅಲ್ಲ,
ಅಧಿಕಾರಿಗಳು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಇರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಇನ್ನು ಒಂದಿಬ್ಬರು ಅಧಿಕಾರಿಗಳು ಇದೇ ಹನಿ ಟ್ರ್ಯಾಪ್ ನಲ್ಲಿ ಸಿಕ್ಕಿ ದೊಡ್ಡ ಸುದ್ದಿಯೂ ಕೂಡ ಆಗಿದ್ರು. ಈಗ ಭಾರತೀಯ ವಾಯುಪಡೆಯ ಅಧಿಕಾರಿಯ ಪತ್ನಿಯನ್ನ ಟ್ರ್ಯಾಪ್ ಮಾಡಿ ಮತಾಂತರ ಮಾಡಿರುವುದು ಯಾವ ಉದ್ದೇಶಕ್ಕೆ? ಎಲ್ಲೋ ಒಂದು ಕಡೆ ಈ ಆರೋಪಿಗಳ ಮುಂದಿನ ಪ್ಲಾನ್ ಸ್ಲೀಪರ್ ಸೆಲ್ಸ್ ಆಗಿ ಆಕ್ಟಿವ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ನಮ್ಮ ಡಿಫೆನ್ಸ್ ಸೀಕ್ರೆಟ್ ಅನ್ನ, ಏರ್ ಫೋರ್ಸ್ ಸೀಕ್ರೆಟ್ ಅನ್ನ ಪಾಕಿಸ್ತಾನಕ್ಕೆ ರವಾನಿಸುವುದಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತದೆ. ಈಗ ಈ ರೀತಿ ಇರ್ತಕ್ಕಂಥ IAS ಆಫೀಸರ್ಸ್ ಇರ್ಬೋದು, IFS ಆಫೀಸರ್ಸ್ ಇರ್ಬೋದು, ಅಥವಾ ನಮ್ಮ ಏನು ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ನಲ್ಲಿರುವಂತಹ ಅಧಿಕಾರಿಯರ ಪತ್ನಿಯರು ಕೂಡ ಯೋಚನೆ ಮಾಡಬೇಕಾಗ್ತದೆ. ನನ್ನ ಗಂಡ ಒಂದೊಳ್ಳೆ ದೇಶ ರಕ್ಷಣೆಯ ಹುದ್ದೆಯಲ್ಲಿದ್ದಾನೆ, ಆತನಿಗೆ ಯಾವುದೇ ರೀತಿಯ ಸಮಸ್ಯೆ ಬರದಂತೆ ನಾನು ಕೂಡ ಜೀವನದಲ್ಲಿ ಇರಬೇಕು, ತಾನು ಕೂಡ ಆತನಿಗೆ ಪತ್ನಿಯಾಗಿ ದೇಶ ಸೇವೆಯನ್ನ ಯಾವ ರೀತಿಯಲ್ಲಿ ಮಾಡಬಹುದು. ಪ್ರತಿಯೊಬ್ಬ ನಾಗರಿಕನು, ಭಾರತೀಯ ನಾಗರಿಕನು ಕೂಡ ಈ ದೇಶದ ಸೇವಕ, ದೇಶದ ರಕ್ಷಣೆಗಾಗಿ ಒಬ್ಬ ಯೋಧ. ಅಂತಹ ಯೋಧ ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ಒಂದಿಷ್ಟು ಸೇಫ್ಟಿಗಳನ್ನ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ಇಲ್ಲಿ ಕೇವಲ ತನ್ನ ಗೆಳೆಯ ಅಂತ ನಂಬಿ ಆತನೊಟ್ಟಿಗೆ ಪ್ಲಾಟ್ ಖರೀದಿ ಮಾಡಲಿಕ್ಕೆ ಹೋದಂತಹ ಭಾರತೀಯ ವಾಯುಪಡೆಯ ಅಧಿಕಾರಿಯ ಪತ್ನಿ ಈಗ ಟ್ರ್ಯಾಪ್ ಆಗಿರುವಂಥದ್ದು. ಆಕೆಯ ವಿಡಿಯೋವನ್ನ ಮಾಡಿಕೊಂಡು ಮತಾಂತರವನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಮತಾಂತರ ಮಾಡಿ ಇನ್ನು ಮುಂದೆ ಈ ಈಕೆಯನ್ನೇ ಬಳಸಿಕೊಂಡು ಗಂಡನನ್ನ ಟ್ರ್ಯಾಪ್ ಮಾಡುವಂತಹ ಸಾಧ್ಯತೆ ಇತ್ತು. ಅಷ್ಟೇ ಅಲ್ಲ, ಯಾಕೆಂದ್ರೆ ಗಂಡನಿಗೂ ಕೂಡ ಸ್ನೇಹಿತರು ಇರ್ತಾರೆ, ಆರ್ಮಿಯ ಸೀಕ್ರೆಟ್ಸ್ ಇರುತ್ತೆ, ಏರ್ ಫೋರ್ಸ್ ಸೀಕ್ರೆಟ್ಸ್ ಇರುತ್ತೆ. ಇದೆಲ್ಲವೂ ಕೂಡ ಒಂದಷ್ಟು ಸ್ಲೀಪರ್ ಸೆಲ್ಸ್ಗಳ ಮೂಲಕ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಸೇರುವಂತಹ ಸಾಧ್ಯತೆ ಇತ್ತು. ಈ ನಿಟ್ಟಿನಲ್ಲೂ ಕೂಡ ಈಗ ಪ್ರಸ್ತುತ ಈ ಪ್ರಕರಣಕ್ಕೆ, ನಾಗ್ಪುರ ಪ್ರಕರಣಕ್ಕೆ ರಾ ಕೂಡ ಎಂಟ್ರಿ ಆಗಿದೆ, ಇಂಟೆಲಿಜೆನ್ಸ್ ಬ್ಯೂರೋ ಕೂಡ ಎಂಟ್ರಿ ಆಗಿದೆ. ಅಷ್ಟೇ ಅಲ್ಲ, ವಿಶೇಷವಾದಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಈ ರೀತಿ ಬೇರೆ ರೀತಿಯ ಒಂದಷ್ಟು ಕೆಲಸಗಳು ಈ ದೇಶದ್ರೋಹಿಗಳಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅವ್ರೇನ್ ಮಾಡ್ತಾ ಇದ್ದಾರೆ, ನೇರವಾಗಿ ಭಾರತವನ್ನ ಒಡೆಯೋಕೆ ಗುಂಡಿಗೆ ಇಲ್ಲದಂತಹ ಈ ದೇಶದ್ರೋಹಿಗಳು ಈ ರೀತಿ ಒಂದಷ್ಟು ಉನ್ನತ ಅಧಿಕಾರಿಗಳನ್ನ, ರಕ್ಷಣಾ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳನ್ನ ಅಥವಾ ಅವರ ಪತ್ನಿಯರನ್ನ ಟ್ರ್ಯಾಪ್ ಮಾಡ್ಕೊಂಡ್ರೆ ನಮಗೆ ಸಲೀಸಾಗಿ ದಾಖಲಾತಿಗಳು ಅಥವಾ ರಹಸ್ಯಗಳು ಸಿಗ್ತವೆ ಅಂತ ಪ್ಲಾನ್ ಮಾಡಿದಾರ ಅನ್ನೋ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಸೊ ಹೀಗಾಗಿ ದಯವಿಟ್ಟು ಈ ಏನು ಉನ್ನತ ಅಧಿಕಾರಿಗಳ ಪತ್ನಿಯರಿರಬಹುದು ಅಥವಾ ನಮ್ಮ ರಾಷ್ಟ್ರವನ್ನ ರಕ್ಷಿಸುವ ಕೆಲಸವನ್ನ ಒತ್ತಿರುವಂತಹ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ಎಚ್ಚರಿಕೆಯಿಂದ ನಡಿಬೇಕಾಗ್ತದೆ. ಇಂತಹ ಸ್ಲೀಪರ್ ಸೆಲ್ಸ್ಗಳು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಸೊ ಹೀಗಾಗಿ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಸೇಫ್ಟಿಯಾಗಿ ಇಡಬೇಕು. ಇದು ನಮ್ಮ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ. ದೇಶವನ್ನ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಇಂತಹ ವಿಶೇಷ ಅಪ್ಡೇಟ್ಸ್ಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.